ಬೆಳಿಗ್ಗೆ ತುಂಬಾ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮಹಾಸ್ವಾಮಿಗಳ ಹತ್ರ ಕೇಳಿ ಬೇರೆ ಏನಾದ್ರು ವ್ರತ ಇದೆಯಾ ಅಂತ. ಕಾಲ್ ಮಾಡಿದ್ದೆ ಕಣ, ಅವ್ರು ರಿಸೀವ್ ಮಾಡಲಿಲ್ಲ, ಮತ್ತೆ ವಾಪಸ್ ಕಾಲ್ ಮಾಡಿಲ್ಲ. ಅಂದಮೇಲೆ ಈ ವ್ರತನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ತಾನೇ ಅರ್ಥ. ಬೆಳ್ಳಿ ನಮ್ಮನ್ನೆಲ್ಲ ಕಾಪಾಡ್ತಿದ್ದಾಳೆ ಅಂದಮೇಲೆ ಅವಳನ್ನ ಕಾಪಾಡೋದು ನಮ್ಮೆಲ್ಲರ ಥರನ. ಅದಕ್ಕೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಳ್ಳ ಮೇಲೆ ಕೂತು 50 ನಿಮಿಷ ಆಗಿದೆ. ಇನ್ನೊಂದು 10 ನಿಮಿಷ ಅಷ್ಟೇ. ಅದಕ್ಕೆ ಹೇಗಾದ್ರೂ ಮುಗಿಸ್ಬಿಟ್ರೆ ಆಮೇಲೆ ಯಾವ ಸಮಸ್ಯೆನೂ ಇರಲ್ಲ. ಐಶು, ಪ್ರತಿ ಕ್ಷಣನೂ ನಾನೇ ಮುಳ್ಳ ಮೇಲೆ ಕೂತಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆ ಮೃದು ದೇಹ ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೋ ಗೊತ್ತಿಲ್ಲ. ಈ 10 ನಿಮಿಷ ಹೇಗಾದ್ರೂ ಬೇಗ ಕಳಿಬೇಕು ಕಾಯ್ತಾ ಇದ್ದೀನಿ. ಇನ್ನು 10 ನಿಮಿಷ ಕೊನೆಯ ಘಟ್ಟ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಕಳೆದು ಹೋಗ್ಬೇಕು ದೇವರೇ. ಬೆಳಿ 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 ನನಗೆ ಕೆತ್ಕೊಂಡಿದ್ದೀರಾ? ಬೆಳಿ, ನಿನ್ಗೇನಾಗಿಲ್ಲ ತಾನೆ? ನನಗೇನಾಗಿದೆ? ಬೆಳಿ, ಮುಳ್ಳಿನ ಹಾಸಿಗೆಗೆ ಬೆಂಕಿ ಬಿದ್ದು ಉರಿದೋಗ್ತಾ ಇತ್ತು. ನಿನಗೆ ಪ್ರಜ್ಞೆನೇ ಹೋಗಿತ್ತು. ಎಷ್ಟೇ ಕೂಗಿದ್ರೂ ನಿಂಗೆ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಎತ್ಕೊಂಡು ಬಂದ್ಬಿಟ್ಟೆ. ಇಲ್ಲದಿದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿರ್ತಿತ್ತು. ಮುತ್ತುವಿನ ಎಲ್ಲ ವಿಷಯಗಳಲ್ಲಿ ನೀನವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಮಾವ, 1 ಗಂಟೆ ನಾನು ಅಲ್ಲೇ ಕೂತಿದ್ದೆ ಅಲ್ವಾ? ವ್ರತ ಎಲ್ಲ ಸಾಂಗವಾಗಿ ಮುಗೀತು ತಾನೆ? ಮಾತಾಡಿ ಮಾವ, ಯಾಕೆ ಮಾತಾಡ್ತಿಲ್ಲ? ವ್ರತ ಮುಗೀತಲ್ವಾ? ಐಶು, ಹೇಳ ಐಶು, ಷಣ್ಮುಗಣ್ಣ ಏನಾಯ್ತು ಅಂತ ಹೇಳಿ. ವ್ರತ ಮುಗೀತು ತಾನೆ? ಮಾವ ಹೇಳಿ ಮಾವ. ಇಲ್ಲ ಬಿಡಿ, ಇನ್ನೂ 5 ನಿಮಿಷ ಆಯ್ತು. ಏನ್ ಹೇಳ್ತಿದ್ದೀರ ಮಾವ? ವ್ರತ ಭಂಗ ಆಗೋಯ್ತಾ? ಅಯ್ಯೋ ದೇವ್ರೆ, 2 ದಿನ ಪಟ್ಟಿದ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಮಾವ ನಿಮ್ಗೋಸ್ಕರ ಮಾಡಿದ ವ್ರತ ಮಾವ. ಅಯ್ಯೋ ದೇವ್ರೆ, ಮಹಾಸ್ವಾಮಿಗಳು ಹೇಳಿದ ರೀತಿ ನನ್ನ ಕೈಲಿ ಹಿಡ್ಕೊಳಕ್ ಆಗ್ಲಿಲ್ಲ. ನಿಮ್ ಕಷ್ಟಗಳನ್ನ ಕಮ್ಮಿ ಮಾಡಕ್ ಆಗ್ಲಿಲ್ಲ ಮಾವ.
ನಾನು ದೊಡ್ಡ ಪಾಪಿ ಆಗ್ಬಿಟ್ಟೆ. ನಾನು ಪಾಪಿ ಆಗ್ಬಿಟ್ಟೆ. ಬೆಳಿ ಸಮಾಧಾನ ಮಾಡ್ಕೊ. ಇದು ಯಾವುದು ನಮ್ಮ ಕೈಲಿ ಇಲ್ಲ ಅಲ್ವಾ? ನೋಡು, ನಿನ್ನ ಪ್ರಯತ್ನನ ನೀನು ಪ್ರಾಮಾಣಿಕವಾಗಿ ಮಾಡಿದ್ಯಾ. ನಿನ್ನಿಂದ ವ್ರತಕ್ಕೆ ಯಾವ ದೋಷನೂ ಆಗಿಲ್ಲ. ಅಂದಮೇಲೆ ನಿನ್ನ ಯಾಕೆ ನೀನು ದೋಷಿಸ್ಕೋತೀಯ? ಸುಮ್ಮನೆ ಇರು. ತಂಗವ್ವ, ಮುತ್ತು ಹೇಳ್ತಿರೋದು ಸರಿ. ನೀನು ಮುಳ್ಳಿನ ಹಾಸಿಗೆ ಮೇಲೆ ಧ್ಯಾನಾವಸ್ಥೆಯಲ್ಲಿದ್ದೆ. ನಿನಗೆ ಅರಿವಿಲ್ಲದೆ ಬೆಂಕಿ ಹತ್ಕೋತು. ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಇನ್ನೊಂದು 5 ನಿಮಿಷ ಇದ್ದಿದ್ರೆ ವ್ರತಾನೇ ಮುಗ್ದೋಗ್ತಿತ್ತು. ಹೇಗಾಗುತ್ತೆ ಐಶು? ವ್ರತದ ಅವಧಿಯಲ್ಲಿ 1 ಕ್ಷಣ ಹಿಂದೆ ಮುಂದೆ ಆದ್ರೂ ವ್ರತ ಭಂಗ ಆದಾಗೇನೆ. ಇನ್ನೊಂದು 5 ನಿಮಿಷ ನನ್ನ ಕೈಲಿ ವ್ರತನ ಮುಗ್ಸಕ್ಕಾಗ್ಲಿಲ್ಲ. ನಾನೆಂತ ವ್ರತದೃಷ್ಟಿ ಐಶು. ನಾನು ದೊಡ್ಡ ಪಾಪಿ ಆಗ್ಬಿಟ್ಟೆ. ಮಾವ ಮಾವ ಯಾಕೆ ನನ್ನ ಬೆಂಕಿಯಿಂದ ಎತ್ಕೊಂಡ್ ಬಂದ್ರಿ ಮಾವ? ಇನ್ನೊಂದು 5 ನಿಮಿಷ ಇದ್ದಿದ್ರೆ ನಿಮ್ಗೆ ಶ್ರೇಯ ಸಿಗ್ತಿತ್ತು. ನಿಮ್ ಕಷ್ಟಗಳೆಲ್ಲ ಕಮ್ಮಿ ಆಗ್ತಿತ್ತು ಮಾವ. ನಾನಲ್ಲೇ ಬೆಂಕಿಲೇ ಸುಟ್ಟು ಭಸ್ಮ ಆಗ್ಬೇಕಾಗಿತ್ತು. ಯಾಕಾಗೆಲ್ಲ ಮಾತಾಡ್ತೀಯ? ಹಾಗೆಲ್ಲ ಮಾತಾಡ್ಬೇಡ. ನೋಡು, ನನಗೆ ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ. ಆದರೆ ನೀನು ನನ್ನ ಜೊತೆ ಇಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಬೆಳಿ ಇರೋದಕ್ಕಾಗಲ್ಲ. ನೀನಿಲ್ಲದ ಆಸ್ತಿ, ಅಂತಸ್ತು, ವೈಭೋಗ ಇದು ಯಾವುದು ನನಗೆ ಖುಷಿ ಕೊಡಲ್ಲ. ಬೆಳಿ ನನಗೆ ನೀನು ಬೇಕು. ನೀನು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಬೆಳಿ ನನಗೆ ಸಮಾಧಾನ ಮಾಡ್ಕೊ. ಬೆಳ್ಳಿ, ಆಗಿದ್ದಾಗೋಯ್ತು. ನೀನು ಅದಕ್ಕೋಸ್ಕರ ಇಷ್ಟೊಂದು ದುಃಖ ಪಡಬೇಡ. 2 ದಿವಸ ನೀನೆಷ್ಟು ಕಷ್ಟಪಟ್ಟು ವ್ರತನ ಪೂರೈಸಿದೀಯ. ಇವತ್ತಾದ ಘಟನೆಗೆ ನೀನೇನು ಕಾರಣ ಅಲ್ಲ ಅಲ್ವಾ? ಅತ್ತೆ, ಮಹಾಸ್ವಾಮಿಗಳು ವ್ರತ ಮಾಡ್ಬೇಕಾದ್ರೆ ಈ ರೀತಿ ಅಡೆತಡೆಗಳು ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅವ್ರು ಹೇಳ್ದಾಗೆ ಆಗೋಯ್ತು. 2 ದಿನದ ಪರಿಶ್ರಮಕ್ಕೂ ಪ್ರತಿಫಲ ಸಿಗದೆ ಇರೋ ಹಾಗಾಗೋಯ್ತು. ಮಾವ, ನನ್ನ ಯಾಕೆ ಬೆಂಕಿಯಿಂದ ಎತ್ಕೊಂಡ್ ಬಂದ್ರಿ? ಮಳೆ ಗಾಳಿ ನಿಂತ ಹಾಗೆ ಇವತ್ತು ಬೆಂಕಿ ತಂಪಾಗಿ ಮಳೆ ಆಗ್ತಿತ್ತೋ ಏನೋ. ಆದರೆ ಹಾಗಂತ ಬೆಂಕಿ ಮಧ್ಯೆ ನಿಂತಿರೋ ಹೆಂಡ್ತಿನ ಏನೋ ಪವಾಡ ಆಗುತ್ತೆ ಅಂತ ನೋಡ್ಕೊಂಡು ಸುಮ್ಮನೆ ಇರೋಂಥ ಗಂಡ ಅಲ್ಲ ಬೆಳಿ ನಾನು. ಹಾಗೇನಾದರೂ ನಾನು ಮಾಡಿದರೆ ಪ್ರೀತಿಗಿಂತ ಸ್ವಾರ್ಥನೇ ಹೆಚ್ಚಾಗ್ಬಿಡ್ತಿತ್ತು. ನಿನ್ನನ್ನು ಬಲಿ ಕೊಟ್ಟು ನಾನು ಬದುಕ್ತಾ ಇರಲಿಲ್ಲ. ಇಷ್ಟಕ್ಕೂ ಅಲ್ಲಿ ಬೆಂಕಿ ಹೇಗೆ ಹತ್ಕೋತು? ನೀವೆಲ್ಲ ಅಲ್ಲೇ ಇದ್ರಲ್ವಾ? ನಾವು ಅದಕ್ಕೆ ಹೆಚ್ಚು ನೋವಾಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ವಿ. ಬೆಂಕಿ ಎಲ್ಲಿಂದ ಹತ್ಕೋತು ಅಂತಾನೆ ಗೊತ್ತಿಲ್ಲ. ಮುನೀಶ್ವರ ಸ್ವಾಮಿಗಳಂತೂ ಹಾಗೆ ಮಾಡಕ್ ಸಾಧ್ಯನೇ ಇಲ್ಲ. ಅವರ ದೇವಸ್ಥಾನದಲ್ಲಿ ವ್ರತಕ್ಕೆ ಭಂಗ ತರಕ್ಕೆ ಹೇಗೆ ಸಾಧ್ಯ? ಹೌದು, ಈ ಅಡೆತಡೆಗೆಲ್ಲ ಬೇರೆ ಏನೋ ಕಾರಣ ಇದೆ ಅಂತ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ಮುತ್ತು. ನಾವು ಮಹಾಸ್ವಾಮಿಗಳ ಹತ್ರ ಕೇಳ್ಕೊಂಡು ಇದಕ್ಕೆಲ್ಲ ಕಾರಣ ಏನು ಅಂತ ತಿಳ್ಕೋಬೇಕು. ಸರಿ ಚಿಕ್ಕಮ್ಮ, ಇವತ್ತು ನಡೆದಿದ್ದ ವಿಷಯನೆಲ್ಲ ಮಹಾಸ್ವಾಮಿಗಳಿಗೆ ತಿಳಿಸ್ತೀನಿ. ಬೆಳ್ಳಿ, ನಿನ್ನ ದುಃಖ ವ್ಯತ್ಯೆಯಿಂದ ಹೊರಗಡೆ ಬಾ. ಕಾಲ ನಿರ್ಣಯ ಮಾಡೋದು ಆ ದೇವ್ರು. ಎಲ್ಲ ಲೆಕ್ಕಾಚಾರ ಹಾಕಿ ನೋಡಕ್ ಹೋದ್ರೆ ನಿನ್ನ ವ್ರತ ಮುಗಿಯೋದಿಕ್ಕೆ ಇನ್ನೂ 5 ನಿಮಿಷ ಬಾಕಿ ಇತ್ತು. ಮುನೇಶ್ವರನ ಎದುರುಗಡೆ ನಿನ್ನ ವ್ರತ ಮುಗ್ದಿದ್ರು ಮುಗ್ದಿರ್ಬೋದು, ಯಾರಿಗ್ ಗೊತ್ತು? ಅಮ್ಮ, ಏನಮ್ಮ ಹೀಗಾಗೋಯ್ತು? 2 ದಿನ ವ್ರತ ಮುಗಿಸ್ದಾಗೆ ಬೆಳ್ಳಿ ಇವತ್ತು ವ್ರತನ ಕಂಪ್ಲೀಟ್ ಮಾಡ್ತಾಳೆ ಅನ್ಕೊಂಡ್ವಿ. ಆದ್ರೆ ಅವಳ ಕೈ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ನಮ್ ಲೆಕ್ಕಾಚಾರ ಎಲ್ಲ ತಪ್ಪೋಯ್ತಮ್ಮ. ಮಹಾಸ್ವಾಮಿಗಳು 3 ದಿನದ ವ್ರತ ಮುಗಿದ್ರೆ ಅಣ್ಣನ ಕಷ್ಟ ಎಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿದ್ರು. ಆದ್ರೆ ಈಗ ಅದಕ್ಕೆ ಅವಕಾಶನೇ ಇಲ್ದಾಗಾಯ್ತಲ್ಲಮ್ಮ. ಮುತ್ತುಗೆ ಕಷ್ಟಗಳು ಕಡಿಮೆ ಆಗೋದಿರ್ಲಿ. ವ್ರತ ಭಂಗ ಆಗಿದ್ರಿಂದ ಕಷ್ಟಗಳು ಹೆಚ್ಚಾಗದೆ ಇದ್ರೆ ಸಾಕು. ಈಗ ವ್ರತ ಭಂಗ ಆಗಿರೋದ್ರಿಂದ ಮಹಾಸ್ವಾಮಿಗಳು ಹೇಳ್ದಾಗೆ ಅಣ್ಣ ಎಲ್ಲ ಆಸ್ತಿನೂ ಕಳ್ಕೊಂಡ್ಬಿಡ್ತಾನ? ಮಹಾಸ್ವಾಮಿಗಳು ಹೇಳಿದ್ರ ಪ್ರಕಾರ
ಅದು ನಿಜ ಆಗ್ಲೂ ಆಗ್ಬೋದು. ಚಿತ್ರಕ್ಕ ನೋಡಿ ನನ್ನ ಸ್ಥಿತಿ ಏನಾಗೋಯ್ತು ಅಂತ. ಮುದ್ದು ಮಾವನ ಚೆನ್ನಾಗಿ ನೋಡ್ಕೊಳ್ತೀನಿ, ಅವ್ರನ್ನ ಕಾಪಾಡ್ಕೊತೀನಿ ಅಂತ ನಿಮಗೆ ಕೊಟ್ಟ ಮಾತನ್ನ ನನ್ನ ಕೈಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ಅಕ್ಕ. 2 ದಿನ ಆ ಮುನೇಶ್ವರನ ಆಶೀರ್ವಾದ, ಮಹಾಸ್ವಾಮಿಗಳ ಅನುಗ್ರಹ, ನಿಮ್ಮ ಹಾರೈಕೆ ಎಲ್ಲ ನನ್ನ ಮೇಲಿತ್ತು. ಅದೇ ರೀತಿ ಇವತ್ತು ನಿಮ್ ಎಲ್ಲರ ಹಾರೈಕೆಯಿಂದ ನನ್ನ ವ್ರತನ ಸಾಂಗವಾಗಿ ಮುಗಿಸ್ತೀನಿ ಅನ್ಕೊಂಡೆ. ಆದ್ರೆ ನಿಮ್ ಯಾರ ಅನುಗ್ರಹಕ್ಕೂ ನನ್ನ ಪಾತ್ರಳಾಗ್ಲಿಲ್ಲ. ಕೊನೆ ಕ್ಷಣದಲ್ಲಿ ನೀವು ನನ್ನ ಕೈ ಹಿಡಿಲಿಲ್ವಲ್ಲ ಅಕ್ಕ. ಇನ್ನೇನು ಮಾಡೋಕ್ಕಾಗುತ್ತೆ ಶರ್ಮಿಳಾ? ಮುತ್ತು ಆಸ್ತಿ ಎಲ್ಲ ಕೈ ಬಿಟ್ಟು ಹೋಗಿ ಅವನು ಬೀದಿಗೆ ನಿಂತ ಮೇಲೆ ನಾವು ಅವನ ಜೊತೆ ನಿಲ್ಲಬೇಕಾಗುತ್ತೆ. ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂದರೆ ಹೇಗೆ? ನನಗಂತೂ ಆ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಅಮ್ಮ. ನಮಗೆ ಅದು ಯಾವುದೂ ಅಭ್ಯಾಸ ಇಲ್ಲ. ಈಗ ಏಕಾಏಕಿ ಬೀದಿಯಲ್ಲಿ ನಿಲ್ಬೇಕು ಅಂದರೆ ಹೇಗೆ ಹೇಳು? ಏನು ಮಾಡೋಕ್ಕಾಗುತ್ತೆ ಶರ್ಮಿಳಾ? ನನಗೆ ಅಭ್ಯಾಸ ಇದೆಯಾ? ನಮ್ಮ ಸರೀಕರ ಮುಂದೆ ತಲೆ ತಗ್ಗಿಸ್ಕೊಂಡು ಜೀವ ಹಿಡ್ಕೊಂಡು ಅವ್ರ ಎದುರುಗಡೆ ನಿಲ್ಬೇಕಾದ್ರೆ ನನಗೆಷ್ಟು ಸಂಕಟ ಆಗುತ್ತೆ ಅನ್ನೋದು ನೀನು ಯೋಚನೆ ಮಾಡಿದೀಯಾ? ನಮಗೆ ಬೇರೆ ಆಯ್ಕೆನೇ ಇಲ್ಲ. ಜೀವನ ಹೇಗೆ ಬರುತ್ತೋ ಹಾಗದನ್ನು ತಗೋಬೇಕು. ಇಷ್ಟು ದಿನ ನಾವು ಒಳ್ಳೇದಂತೂ ಮುತ್ತು ಮಾಡಲಿಲ್ಲ, ಬರೀ ಕೆಟ್ಟದನ್ನೇ ಮಾಡ್ಕೊಂಡ್ಬಂದ್ವಿ. ಈಗಲಾದರೂ ನಾವು ಅವನ ಜೊತೆಗಿರೋಣ. ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ? ಸಮಾಧಾನ ಮಾಡ್ಕೋಬೇಡಿ. ಇಲ್ಲ ಬಾಬಾ, ಇಲ್ಲ. ನನ್ನ ಭಕ್ತಿ, ನನ್ನ ಶ್ರದ್ಧೆ, ನಿಮ್ಮ ಮೇಲಿನ ಪ್ರೀತಿ ಎಲ್ಲ ಸುಳ್ಳಾಗೋಯ್ತು. ನನ್ನ ಮೇಲಿದ್ದ ನಂಬಿಕೆ ನನಗೆ ಹೊರಟೋಯ್ತು ಬಾಬಾ. ಬೆಳ್ಳಿ, ಅದೆಲ್ಲ ನೀನು ದುಃಖದಲ್ಲಿ ಕಲ್ಪನೆ ಮಾಡ್ಕೋತಿರೋದು. ಆ ರೀತಿ ಎಲ್ಲ ಏನೂ ಇಲ್ಲ. ನೋಡಿ ಬೆಳ್ಳಿ, ನನ್ನ ಜಾತಕದ ಪ್ರಕಾರ ಏನು ನಡಿಬೇಕು ಅದು ನಡೀಲಿ. ಈಗ ನಾವು ಅದೇನು ಬರುತ್ತೋ ಅದನ್ನು ಒಪ್ಕೊಳ್ಳೇಬೇಕು. ನನ್ನ ಜೊತೆ ನೀನಿರ್ಬೇಕಾದ್ರೆ ನನಗೆ ಯಾವ ಚಿಂತೆನೂ ಇಲ್ಲ ಬೆಳ್ಳಿ. ನೀನು ಚಿಂತೆ ಪಡ್ಬೇಡ, ಸಮಾಧಾನ ಮಾಡ್ಕೋ. ಏನೋ ಅಮ್ಮ, ನನಗಂತೂ ಪಾಪ ಯಾವುದು ಪುಣ್ಯ ಯಾವುದು ಅಂತ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಆರಾಮಾಗಿ ಸುಖವಾಗಿದ್ವಿ, ಈಗ ಕಷ್ಟದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ಹಾಗೆ ನೋಡಿದ್ರೆ ಇದರಲ್ಲಿ ಬೈರಂದಾಗ್ಲಿ ನಂದಾಗ್ಲಿ ಯಾವ ತಪ್ಪು ಇಲ್ಲ. ತಾಯಿ ಅಂತ ನಿನ್ ಕೈಯಲ್ಲಿ ತೋರಿಸಿದ್ದನ್ನ ನಾವು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ವಿ. ಇದ್ರಲ್ಲಿ ನಮ್ದೇನ್ ತಪ್ಪಿದೆ ಹೇಳು? ನಾವು ಎಲ್ಲ ತಪ್ಪನ್ನು ಮಾಡಾಗಿದೆ, ಹಾಗೆ ಒಪ್ಕೊಂಡು ಆಗಿದೆ. ಅದನ್ನು ಮುತ್ತು ಮುಂದೆ ಹೇಳ್ಕೊಳ್ಳೋಕ್ಕಾಗದೆ ಸಂಕಟ ಪಡ್ತಿದ್ವಿ. ಇಂಥ ಅಮ್ಮನ ಮಗಳಾಗಿ ಹುಟ್ಟಿದ ಮೇಲೆ ನನ್ನ ಪಾಪದಲ್ಲಿ ನೀನು ಪಾಲ್ದಾರಲಾಗಬೇಕಾಗಿ ಬಂತು. ನಾವು ಸುಖ ಅಂತೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಆದಷ್ಟು ಮುಂದೆ ಬರೋ ಕಷ್ಟಗಳನ್ನ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಎದುರಿಸೋದಿಕ್ಕೆ ತಯಾರಾಗೋಣ. ಅದರಿಂದ ನಮಗೆ ಒಂದು ನೆಲೆ ಸಿಗ್ಬೋದು. ಅದಕ್ಕಿಂತ ಹೆಚ್ಚಾಗಿ ಮುತ್ತುಗೂ ಬೆಳ್ಳಿಗೂ ಒಂದು ದಾರಿ ಕಾಣ್ಬೋದು. ಅಷ್ಟನ್ನ ಮಾಡಿ ಈ ಬದುಕನ್ನ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಮುತ್ತು ಮಾವ, ಯಾಕೆ ಮಾವ
ಏನೋ ತುಂಬಾ ಯೋಚನೆ ಮಾಡ್ತಿದ್ದೀರಾ. ನಿಮ್ ಜಾತಕದಲ್ಲಿ ಸಮಸ್ಯೆ ಇದೆಯಂತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರ ಮಾವ? ನೀವು ಆಸ್ತಿ ಅಂತಸ್ತು ಗೌರವನೆಲ್ಲ ಕಳ್ಕೊಂಡು ಬೀದಿಲ್ ನಿಂತಿರಂತೆ, ನಿಜನಾ ಮಾವ? ಯಾಕೇನು ಮಾತಾಡ್ತಾ ಇಲ್ಲ? ನಾನು ಸುಳ್ಳು ಹೇಳ್ತಿಲ್ಲ ಅಂದ್ಮೇಲೆ ನೀವು ಬೀದಿಗೆ ಬೀಳೋದು ನಿಜನೇ ತಾನೆ? ನಿಜಾನೇ. ಯಾಕಂದ್ರೆ ನಿಮಗೆ ಆ ರೀತಿ ದರಿದ್ರ ಪರಿಸ್ಥಿತಿ ಬರಬಾರ್ದು ಅಂತ ನಿಮ್ ಹೆಂಡತಿ ಬೆಳ್ಳಿ ಮುನೀಶ್ವರನ್ ದೇವಸ್ಥಾನದಲ್ಲಿ ವ್ರತ ಮಾಡಿದ್ರಂತೆ. 2 ದಿನ ಹೇಗೋ ವ್ರತ ಮುಗಿಸಿದ್ರಂತೆ, ಆದ್ರೆ 3ನೇ ದಿನ ತಾನೇ ಸುಟ್ಟು ಭಸ್ಮಾಗೋ ಪರಿಸ್ಥಿತಿ ಹೋದ್ಲಂತೆ. ವ್ರತ ಎಲ್ಲ ಕೆಟ್ಟು ಕೆರ ಹಿಡಿದೋಯ್ತು ಅಂತ ಕೇಳಿ ತುಂಬಾ ಬೇಜಾರಾಯ್ತು ಮಾವ. ಅಂದಾಗೆ ಬೆಳ್ಳಿ ವ್ರತಕ್ಕೆ ತೊಂದರೆ ಕೊಟ್ಟಿದ್ ಯಾರು ಮಾವ? ಕೊನೆ ದಿನ ಅವ್ರ ವ್ರತ ಕಡ್ಡಿ ಮಾಡಿದ್ಯಾರು? ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಯೋಚನೆ ಮಾಡ್ತೀರಾ? ಬೇರೆ ಯಾರು ಆಗಿರೋದಕ್ಕೆ ಹೇಗ್ ಸಾಧ್ಯ ಮಾವ? ನನ್ ಸೇಡೆ ಇನ್ನು ಬಾಕಿ ಇರುವಾಗ ಬೇರೆ ಯಾರು ನಿಮಗೆ ತೊಂದರೆ ಕೊಟ್ಟು ಆನಂದ ಪಡೋದಕ್ಕೆ ನಾನ್ ಬಿಟ್ಬಿಡ್ತೀನ? ನಿಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳಿರೋ ನಾನೇ ಬೆಳ್ಳಿ ವ್ರತ ಮತ್ತೆ ನಿಮ್ ಬದುಕು 2 ಚಿತ್ರ ಮಾಡಿತ್ತು. ವ್ರತ ಹಾಳು ಮಾಡಿದ್ ನೀನ. ಈಗ ಮಾಡಿರೋ ಮರ್ಯಾದೆ ಸಾಲ್ದ ನಿಂಗೆ? ನನ್ ಮುಂದೆ ನಿಂತು ಹೀಗೆ ಮಾತಾಡ್ತಕ್ಕೆ ಎಷ್ಟೇ ಧೈರ್ಯ ನಿಂಗೆ? ನಾನ್ ಮಾತಾಡ್ಬೇಕಾದ್ರೆ ನೀವ್ ಕೇಳ್ಬೇಕಷ್ಟೇ, ನೀವ್ ಹಿಂತಿರುಗಿ ಮಾತಾಡ್ಬಾರ್ದು ಮಾವ. ಈಗ ನನ್ ಮೆಸೇಜ್ ಮಾಡ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ಆ ವ್ರತ ಮತ್ತೆ ಮಾಡೋದಕ್ಕೂ ಆಗಲ್ಲ, ನೀವ್ ಒಳ್ಳೆ ಸ್ಥಿತಿಗೆ ಹೋಗೋದಕ್ಕೂ ಆಗಲ್ಲ. ಮೊದಲ 2 ದಿನ ಹೇಗೋ ತಪ್ಪಿಸ್ಕೊಂಡ್ಲು, ಆದ್ರೆ 3ನೇ ದಿನ ಅವಳನ್ನೇ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅವಳು ಅದೃಷ್ಟ ಚೆನ್ನಾಗಿತ್ತು. ಉರಿಯೋ ಬೆಂಕಿಯಿಂದ ಅವಳನ್ನ ಎತ್ಕೊಂಡ್ ಬಂದು ಅವಳು ಪ್ರಾಣ ಉಳಿಸ್ಬಿಟ್ರಿ. ಯೋಚನೆ ಮಾಡೋದಕ್ಕೆ ಇನ್ನೇನು ಉಳಿದಿದೆ ಮಾವ? ಜೋಳಿಗೆ ಚೊಂಬು ಶಂಕ ಹಿಡ್ಕೊಂಡು ಬೀದಿಲ್ ತಿರುಗಾಡೋದು ಗ್ಯಾರಂಟಿ ಆಗೋಯ್ತಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ಟರು ಇದರಿಂದ ತಪ್ಪಿಸ್ಕೊಡೋಕ್ ನಿಮ್ಮಿಂದ ಆಗಲ್ಲ ಮಾವ. ನೀವು ರಸ್ತೆಯಲ್ಲಿ ಬಿಕಾರಿಯಾಗಿ ಓಡಾಡೋದನ್ನ ನೋಡಿ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಾರೆ, ಜನರು ಕಲ್ ತಗೊಂಡು ಹೊಡಿತಾರೆ. ಅದನ್ನೆಲ್ಲ ನೋಡಕ್ಕೆ ನನಗೆ ಎಷ್ಟು ಮಜಾ ಸಿಗತ್ತೆ ಗೊತ್ತಾ ಮಾವ? ಎಂತ ಕೆಟ್ಟ ಕನ್ಸು.